सबको जय मसीह की। हमारा प्रभु यीशु मसीह के मधुर नाम से मैं आप सभी लोगों को इस आराधना में स्वागत करता हूं। हम सब लोग वचनों को ध्यान करेंगे। आज हमारे बीच में बेंगलुरु से पास्टर फ्रेडरिच भैया हैं और उनको हम स्वागत करेंगे। ಈ ಒಂದು ಬೆಳಗಿನ ಜಾವದಲ್ಲಿ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತೇನೆ। आज सुबह के समय में यीशु मसीह के मधुर नाम से मैं आपको अभिनंदन करता हूँ। ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ಒಂದು ವಚನಗಳ ಧ್ಯಾನ ಮಾಡೋಣ। इस वक्त में एक प्रार्थना करके परमेश्वर वचन को ध्यान करेंगे। ನಮ್ಮ ಪರಲೋಕದಲ್ಲಿ ಪ್ರೀತಿಯುಳ್ಳ ತಂದೆಯೇ, ಒಂದು ದಿನಕ್ಕಾಗಿ ಸ್ತೋತ್ರ ತಂದೆ, ಒಳ್ಳೆ ಒಂದು ನಿದ್ರೆಯನ್ನು ಕೊಟ್ಟೆ, ಬೆಳಗ್ಗೆ ತರುವಂತೆ ನಿನ್ನನ್ನು ಹುಡುಕುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ। ಈ ಒಂದು ಸಮಯದಲ್ಲೂ ನಿಮ್ಮ ಮಕ್ಕಳಾಗಿ ನಾವು ನಿಮ್ಮ ಒಂದು ಸೇವಕರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ಯಾ, ಸಮಯ ಆಶ್ರಯಿಸಿಕೊಡು, ಪ್ರಸನ್ನದಿಂದ ತುಂಬಿಸು। ಈ ಒಂದು ವಿಷಯಗಳು ಜೀವಿತದಲ್ಲಿ ಪ್ರಯೋಜನವಾಗಿರಲು ಕೃಪೆ ಕೊಡು, ಯೇಸು ಕ್ರಿಸ್ತ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆಯೇ, ಆಮೆನ್। ಸೊ ಈ ಒಂದು ದಿನದಲ್ಲಿ ನಾವು ತಮಿಳುನಾಡಿಗೆ ಸೇರಿದಂತ ಒಂದು ದೇವ ಮನುಷ್ಯರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೀವಿ। आज के दिन में हम तमिलनाडु के शहर में सेवा किए हुए परमेश्वर के दास के बारे में ध्यान करने वाले हैं। सो ಇವರ ಹೆಸರು ಬಂದು ಸುಂದರಂ ಕದಂಬವನ್। इनका जो नाम है पाल सुंदरम कदंबवनम। ಇವರು ಬಂದು ಒಂದು 1887 ವರ್ಷದಲ್ಲಿ ಹುಟ್ಟಿದ್ದು। इनका जो जन्म है 1887 में वो जन्म लेते हैं। ಇವರಿಗೆ ನೋಡಿದ್ರೆ ಒಂದು ಶಾವೈಟ್ ವೆಲ್ಲಾಳರ್ ಅನ್ನೋ ಒಂದು ಸಮಾಜದ ಒಂದು ಅಲ್ಲಿ ಹುಟ್ಟಿದ್ರು। ಸಾರಿ ಅಣ್ಣ, ವೆಲ್ಲಾಳರ್ ಅಂತ ಹೇಳ್ತಾರೆ, ಆ ಒಂದು ಕ್ಯಾಸ್ಟ್ ಸೇರಿದ ಒಂದು ಮನುಷ್ಯರಾಗಿದ್ರು। तो ये जो है वेल्लादर करके एक जाति है, उस समाज में वो पैदा होते हैं। ಅಂದ್ರೆ 20 ವಯಸ್ಸಿರ್ಬೇಕಾದ್ರೆ ಯೇಸು ಕ್ರಿಸ್ತನನ್ನು ಅವರು ಅಂಗೀಕರಿಸಿ ಒಂದು ದೀಕ್ಷಾ ಸ್ಥಾನನ ತೆಗಿತಾರೆ। इन्होंने जब इनका 20 उम्र था तो उस वक्त में प्रभु ग्रहण करके वो बपतिस्मा लेते हैं। ಆ ಒಂದು ದೀಕ್ಷಾ ಸ್ಥಾನ ತಗೋಬೇಕಲ್ಲ ಪೌಲ್ ಅಂತ ಅವರು ಆಡ್ ಮಾಡಿದ್ರು, ಪಾಲ್ ಸುಂದರಂ ಕದಂಬವನ್ ಅಂತ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಡ್ತಾರೆ। जब बपतिस्मा लेने के बाद ही वो अपने नाम के सामने पाल करके नाम रखते हैं, तो पाल सुंदरम कदंबवनम। ಸೊ ಆ ಒಂದು ಇವಾಗ ರಕ್ಷಣೆ ಹೊಂದಿದ ತಕ್ಷಣ ಅವರು ಒಂದು ಲೈಫ್ ಬಂದು ತುಂಬಾ ಒಂದು ಮಾರ್ಪಾಡು ಹೊಂದಾಗುತ್ತೆ। जब ये उद्धार पाते हैं तो उसके बाद इनके जीवन में बहुत सारे बदलावट होती है। ದೇವರಿಗೆ ಯೇಸು ಕ್ರಿಸ್ತನಿಗೋಸ್ಕರ ಹೇಗಾರು ನಾನು ಏನ್ ಮಾಡ್ಬೇಕು, ಸಾಕ್ಷಿಯಾಗಿ ಜೀವಿಸಬೇಕು, ಒಂದು ದೃಢ ಮನಸ್ಸಿನಿಂದ ಅವರು ಮುಂದೆ ಸಾಗ್ತಾರೆ। परमेश्वर के लिए एक गवाही बनकर जीना है करके एक दृढ़ संकल्प को लेके वो आगे बढ़ते हैं। ಸೊ ಒಂದು ಇವಾಂಜಲಿಸ್ಟ್ ಆಗಿ ಏನ್ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ। एक पासवान के रूप में सेवा करना है बोल के वो चाहते थे। ಅವಾಗ ತಮಿಳುನಾಡಲ್ಲಿ ತುಂಬಾ ಪ್ರದೇಶದಲ್ಲಿ ಹೋಗಿ ಸೇವೆ ಮಾಡ್ಬಿಟ್ಟು ಕೊನೆಯದಾಗಿ ಏನ್ ಮಾಡ್ತಾರೆ, ಸ್ವೀಡಿಶ್ ಮಿಷನರಿ ಸೊಸೈಟಿಲಿ ಹೋಗಿ ಸೇರ್ಕೊಂತಾರೆ। तमिलनाडु में बहुत सारे शहरों में सेवा करते हुए स्वीडिश एक सेवा करने वाला समूह है, तो उनके उस समूह में वो जुड़। ಆ ಒಂದು ಮಿಷನ್ ಅಲ್ಲಿ ಅವರು ಕೆಲಸ ಮಾಡ್ಬೇಕಾದ್ರೆ 1912ರಿಂದ ಕೆಲಸ ಮಾಡ್ತಾ ಇದ್ರು। ಆ ಒಂದು ಸಮಯದಲ್ಲಿ ಅವರು ಬಂದು ಆತ್ಮಿಕವಾಗಿ, ಆಮೇಲೆ ಜನರಿಗೆ ಬಂದು ಒಂದು ಎಜುಕೇಶನಲ್ ರೀತಿಯಾಗಿ, ಆಮೇಲೆ ಸಮಾಜ ಸೇವೆಯಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು। तो ये एक पढ़ाई के मामले में और सामाजिक सेवा में वो बहुत ही शामिल होकर कार्य करते थे। ಸೊ ಅವರೊಂದು ಯೌವನ ಕಾಲದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅನೇಕ ಒಂದು ಏನಂತಾರೆ ವೆಸ್ಟರ್ನ್ ಮಿಷನರೀಸ್ ಅವರ ಒಂದು ಜೀವಿತದ ಬಗ್ಗೆ ಜಾಸ್ತಿ ಬುಕ್ಸ್ ಗಳನ್ನ ಓದ್ತಾ ಇದ್ರು। तो वेस्टर्न जितने भी मिशनरीज थे तो उनके जिंदगी के बारे में बहुत ही अध्ययन करते थे। ಸೊ ಹೇಗಾದ್ರೂ ಒಂದು ದೇವರ ಒಂದು ಸೇವೆಯನ್ನ ನಾನೇನ್ ಮಾಡ್ಬೇಕು, ಒಂದು ಮಿಷನರಿಯಾಗಿ, ಅದು ಮಾತ್ರ ಅಲ್ಲ ಒಂದು ಸುವಾರ್ಥಕನಾಗಿ ನಾನು ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟರು। वो एक अपने जीवन में ये चाहते थे कि मैं भी एक
मिशनरी के तौर से सेवा करना है करके वो चाहते थे। ಇವರು ಬಂದು ಆ, ಆ, ತುಂಬಾ ಕಡೆ ಹೋಗಿ ಏನ್ ಮಾಡ್ತಾ ಇದ್ರು, ಒಂದು ದೇವರ ಒಂದು ವಾಕ್ಯವನ್ನು ಹಂಚಬೇಕಾದ್ರೆ ತುಂಬಾ ಜನ ಬಂದು ಅವ್ರನ್ನ ಒಂದು ಮೂಡಿ ಡಾಕ್ಟರ್ ಮೂಡಿ ಅಂತ ಒಬ್ರು ಪ್ರಸಂಗಿಯಾರಿದ್ರು ಅಮೆರಿಕ ದೇಶದಲ್ಲಿ. ಹತ್ರ ಒಂದು ಮೂಡಿಯ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇದಾರೆ, ಪ್ರೀಚ್ ಮಾಡ್ತಾ ಇದಾರೆ ಅಂತ ಎಲ್ಲರೂ ತಮಿಳ್ನಾಡು ಮೂಡಿ ಅಂತ ಅವ್ರನ್ನ ಕರೀತಾ ಇದ್ರು. तो बाहर देश में एक मोडी करके एक सेवा मिशनरी थे, तो उनको याद करके ये पाल सुंदरम जहां पर भी जाकर सुसमाचार प्रचार करते थे, लोग इनको भी मोडी तमिलनाडु में सुसमाचार करते हैं करके उनके जगह में इनको तुलना करते थे। ಸೊ ಇವರು ಒಂದು ಪ್ರಸಂಗದಿಂದ ಏನಾದ್ರು ಅನೇಕರು ಒಂದು ಮನಸಾಂತರ ಒಂದು ಯೇಸು ಸ್ವಾಮಿ ಹತ್ರ ಒಂದು ರಕ್ಷಣೆಗೆ ಬರ್ತಾ ಇದ್ರು. तो इनके प्रचार को सुन के बहुत सारे लोग मन फिराकर यीशु मसीह के पास आते थे। ಸೊ ಪಾಲ್ ಸುಂದರಂ ಅವರು ಬಂದರು 16 ಬುಕ್ನ ಬರೆದಿದ್ದಾರೆ, ಆತ್ಮಿಕವಾದ ಬುಕ್ಗಳನ್ನು ಬರೆದಿದ್ದಾರೆ. पाल सुंदरम जो है 16 आत्मिक किताबों को वो लिखे हुए हैं। ಅದರಲ್ಲಿ ಒಂದು 1910ರಲ್ಲಿ ನಾನು ಏನಕ್ಕೆ ಕ್ರೈಸ್ತನಾದೆ ಅಂತ ಒಂದು ಬುಕ್ ಬರೆದ್ರು. 1910 में मैं क्यों मसीह बन गया करके एक किताब लिखे हैं। ಆಮೇಲೆ 1974ರಲ್ಲಿ ಅನೇಕ ಒಂದು ಜನರು ಬಂದು ರಕ್ಷಣೆ ಹೊಂದಿದ ಮೇಲೆ ಅವ್ರ ಲೈಫ್ ಜೀವಿತ ಹೇಗಿತ್ತು ಅಂತ ಬರೆದರು. और वो अपने जीवन में मसीह को स्वीकार करने के बाद क्या क्या घटना बीत चुकी है करके उसके लिए भी एक किताब लिखे थे 1974 में। ಸೊ ಒಂದು ಅವರ ಒಂದು ಬುಕ್ಸ್ಗಳು ಬಂದು ಅನೇಕರಿಗೆ ಬಂದು ತುಂಬಾ ಯೂಸ್ ಆಯ್ತು. ಅನೇಕ ಸೇವಕರಿಗೆ ಬಂದು ಒಂದು ಆ ಮಿಷನ್ ಬಗ್ಗೆ ಒಂದು ಮುಖ್ಯವಾದ ಒಂದು ಅಂಶವನ್ನು ಕೊಡ್ತಾರೆ. तो इनके हर किताबें जो हैं बहुत ही लाभदायक रहा और कई सारे सेवकों के लिए वो एक प्रेरणादायक रहा। ಅವ್ರಿಗೆ ವಯಸ್ಸಾಗ್ತಾ ಆಗ್ತಾ ಏನಾಗ್ಬಿಡ್ತು, ಕಣ್ಣು ಬಂದು ತುಂಬಾ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. जैसे इनको उम्र होते चला तो वैसे इनके जो आंखों को रोशनी का ताकत कम होते रहा। ಅವಾಗ ಬಂದ್ರು ಏನ್ ಮಾಡಿದ್ರು, ಅವರು ಪ್ರೇಯರ್ ಮಿನಿಸ್ಟ್ರಿನ ಸ್ಟಾರ್ಟ್ ಮಾಡೋದು. ಅನೇಕ ರೀತಿಗೆ ಅವರು ಜೊಪ ತುಂಬಾ ಹೊತ್ತು ಪ್ರೇಯರ್ ಮಾಡೋದು, ಆಮೇಲೆ ಮತ್ತೆ ಅವ್ರು ಬರೋವರೆಗೂ ಪ್ರೇಯರ್ ಮಾಡೋ ಒಂದು ಮಿನಿಸ್ಟ್ರಿನ ಮಾಡ್ತಾ ಇದ್ರು. और ये क्या करने लगे, कई सारे लोगों के लिए प्रार्थना करने के एक सेवकाई को शुरू करने लगे। ಅವರು ಒಂದು ಜೀವಿತದಲ್ಲಿ ಎಲ್ಲೆಲ್ಲ ತಮಿಳ್ನಾಡು ಕಡೆ ಹೋದ್ರು ಅಲ್ಲೆಲ್ಲ ಬಂದು ಅನೇಕ ಸಭೆಗಳನ್ನ ಸ್ಥಾಪಿಸಿ ಯಮನಸ್ಥರನ್ನ ದೇವರ ಹತ್ರ ಕರ್ಕೊಂಡ್ ಬರ್ತಾ ಇದ್ರು. ये जहाँ कहीं पर भी जाते थे वहां पर कलीसिया को स्थापना करके कई सारे जवानों को वो प्रभु में लाते थे। ಅದು ಮಾತ್ರ ಅಲ್ಲ, ಅವ್ರು ಎಲ್ಲೆಲ್ಲ ಬಂದು ಅವ್ರು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಲ್ವಿ ಅಂತ ಹೇಳ್ತಾರೆ, ಅಂದ್ರೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಎಲ್ಲಿಲ್ವೋ ತುಂಬಾ ಒಂದು ಸ್ಕೂಲ್ಸ್ ನ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ರು. तो उतना ही नहीं है, जहाँ जहाँ ये सेवकाई शुरू किए हैं तो वहां पर ये कक्षा यानी कि स्कूल के कक्षा को भी वो प्रारंभ किए पढ़ने के लिए। ಸೊ ಆತ್ಮಿಕವಾಗಿ ಒಂದು ಸಮಾಜ ಸೇವಕರಾಗಿ ಅವರು ಬಂದು ಏನ್ ಮಾಡಿದ್ರು, ಜೀವಿಸ್ತಾ ಇದ್ರು. वैसे एक आत्मिक रीति से भी और सामाजिक तौर से भी वो आगे बढ़ते रहे। 1980ರಲ್ಲಿ ಅವ್ರು ಏನ್ ಮಾಡಿದ್ರು, ತೀರ್ಕೊಂಡ್ರು. ಆದ್ರೂ ಅವರ ಒಂದು ಪ್ಲಾಂಟ್ ಮಾಡಿದ ಚರ್ಚಸ್ ಇನ್ನೂ ದೇವರ ಒಂದು ವಾಕ್ಯಗಳನ್ನ ಪ್ರೋತ್ಸಾಹ ಪಡಿಸ್ತಾ ಇದೆ. तो जैसे इनको उम्र हो गया 1980 में इनका तो निधन हो जाता है, लेकिन फिर भी इनका जो सेवकाई है और वो जारी रहते रहा। ಸೊ ಈ ಒಂದು ದೈವ ಮನುಷ್ಯನಿಂದ ನಾವು ಏನ್ ಕಲಿಬಹುದು ಅವ್ರ ಲೈಫ್ ಇಂದ? तो ऐसे परमेश्वर के दास के द्वारा हम हमारे जीवन में क्या सीख सकते हैं? ಯೆಶಾಯ 61ನೇ ವಚನದಲ್ಲಿ ನಾವು 1ನೇ ವಚನ ಹೀಗಿರುತ್ತೆ. यशायाह का 61वां अध्याय का पहला पद में ऐसे बताता है, ದೇವರ ಆತ್ಮನು ನನ್ನ ಮೇಲಿದ್ದಾರೆ, ಅದರಿಂದ ನಾನು ಅಭಿಷೇಕ ಮಾಡಿ ಈ ಒಂದು ಬಡವರಿಗೆ ಸಂದೇಶವನ್ನು ಹೇಳಲು ನನ್ನ ದೇವರು ಕಳಿಸಿದ್ದಾರೆ ಅಂತ ಯೇಸು ಸ್ವಾಮಿ ಒಂದು ಒಂದು ಪ್ರವಾದನೆ ಇದು. वहां पर ऐसे जिक्र किया गया है यशायाह का 61वां अध्याय का उसका पहला पद में, प्रभु यहोवा का आत्मा मुझ पर है, क्योंकि यहोवा ने सचमुच सुसमाचार सुनाने के लिए मेरा अभिषेक किया और मुझे इसलिए भेजा है कि खेदित मन के लोगों को शांति दूं, कि बंधुआओं को लिए स्वतंत्रता के और कैदियों को लिए छुटकारे के प्रचार करूं। ये यीशु मसीह के बारे में एक भविष्यवाणी था। ಸೊ ಇದನ್ನ ಏನ್ ಮಾಡಿದ್ರು, ಇವರು ಒಂದು ಲೈಫ್ ಅಲ್ಲೂ ಅವರು ಏನ್ ಮಾಡಿದ್ರು, ಅದನ್ನ ಅವಲಂಬಿಸಿದ್ರು. ये पद को वे अपने जीवन में भी लागू कर लिए।
ಅನೇಕರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ದೇವರ ಒಂದು ಶುಭ ಸಂದೇಶವನ್ನು ಸಾರ್ತಾ ಇದ್ರು. पाल सुंदरम कई सारे लोगों को प्रभु यीशु मसीह के सुसमाचार को प्रचार करते रहे। ಎಲ್ಲೆಲ್ಲ ಜನರು ಬಂದು ಈ ಒಂದು ಕಷ್ಟದಲ್ಲಿದ್ದಾರೋ ಅಲ್ಲೂ ಏನ್ ಮಾಡಿದ್ರು, ಸಮಾಜ ಸೇವೆಯನ್ನು ಚೆನ್ನಾಗಿ ಮಾಡಿದ್ರು. जहाँ कहीं पर भी लोग क्लेशों में तकलीफों में थे, तो वहां पर भी समाज सेवा वो किए। ಹೇಗಾದ್ರೂ ಬಡವರು ಏನ್ ಮಾಡಿದ್ರು, ಬಡವರಾಗಿ ಇರಬಾರ್ದು, ಅವರು ಈ ಲೋಕದಲ್ಲಿ ಮೇಲ್ ಬರ್ಬೇಕಂದ್ರೆ ಅವರಿಗೆ ಒಂದು ಶಿಕ್ಷಾವನ್ನು ಕೊಡ್ತಾ ಇದ್ರು. गरीब लोग गरीबी में ही नहीं रहना चाहिए, वो किसी भी प्रकार से ऊपर आना चाहिए करके उनको ये विद्यालय में पढ़ाई देना शुरू कर दिए। ಸೊ ಒಂದು ಲೈಫ್ ಅಲ್ಲಿ ನೋಡಿದ್ರೆ ಅವ್ರು ಬ್ಯಾಲೆನ್ಸ್ ಈ ಒಂದು ಸಮಾಜದಲ್ಲೂ ಚೆನ್ನಾಗಿರ್ಬೇಕು, ಆತ್ಮಿಕವಾಗಿಯೂ ಚೆನ್ನಾಗಿರ್ಬೇಕು ಅಂತ ಒಂದು ಬ್ಯಾಲೆನ್ಸ್ ಲೈಫ್ ನ ಅವರು ರೀಚ್ ಮಾಡ್ತಾ ಇದ್ರು, ಅವ್ರ ಲೈಫ್ ಅಲ್ಲಿ ಪಾಲಿಸ್ತಾ ಇದ್ರು. ये जो है समाज में ये जितने भी लोग आज जीव रहे हैं गरीबी में, ये ऐसे नहीं रहना है। समाज में एक बैलेंस जीवन बिताना चाहिए। इस तरफ अमीर भी नहीं है, गरीबी भी नहीं है, ऐसे एक आमतौर जीवन बिताना है करके उनको इस प्रकार से आगे बढ़ाते रहे। ಎರಡನೇದಾಗಿ ಇವ್ರ ಲೈಫ್ ನಾವು ಏನ್ ಕಲಿಬಹುದು ಅಂದ್ರೆ, ಹೇಗೆ ಬಂದು ನಾನು ಅವರು ನಂಬಿಕೆ ಬಂದು ಹೇಗೆ ಬಂದು ಒಳ್ಳೆ ಕ್ರಿಯೆಗಳನ್ನು ಮಾಡುತ್ತೆ ಅನ್ನೋದು ವಿಷಯಗಳು ನೋಡಬಹುದು. और दूसरा चीज ये है कि उनका जो विश्वास किस प्रकार से क्रिया करता है। ಯಾಕೋಬ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿದ್ರೆ, ಇದರಂತೆಯೇ ನಂಬಿಕೆ ಒಂದು ಕ್ರಿಯೆಗಳ ಮುಖಾಂತರ ಇಲ್ಲ ಅಂದ್ರೆ ಅದು ಸತ್ತ ನಂಬಿಕೆಯಾಗಿದೆ ಅಂತ ನಾವು ನೋಡ್ತೀವಿ. तो याकूब का दूसरा अध्याय का 17 पद में भी हम देख सकते हैं कि बिना क्रिया का विश्वास जो है वो मृतक है। ಸೊ ಇವು ಬಂದು ಲೈಫ್ ಅಲ್ಲಿ ಅವರು 20 ವಯಸ್ಸಲ್ಲಿ ರಕ್ಷಣೆ ಹೊಂದಿದ ತಕ್ಷಣ ನೋಡಿದ್ರೆ ಅನೇಕ ಒಂದು ಒಳ್ಳೆ ಕ್ರಿಯೆಗಳು ಕಾಣಪಡುತ್ತೆ. तो ऐसे ही इनके जीवन में कई सारे क्रियाओं को हम देख सकते हैं। ಅದೇ ತರ ನಮ್ಮ ಒಂದು ಜೀವಿತದಲ್ಲೂ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ರಕ್ಷಣೆ ಹೊಂದಿದ್ರೆ ಒಳ್ಳೆ ಕ್ರಿಯೆಗಳು ನಮ್ಮಲ್ಲಿ ಕಾಣಲ್ಪಡಬೇಕು. जब हम प्रभु यीशु मसीह को ग्रहण कर लिए हैं, तो हमारे जीवन में भी अच्छे कर्म दिखाई देना चाहिए। ಅದು ಬಂದು ನಮಗೆ ಮನುಷ್ಯರ ಮುಂದೆನೋ ದೇವರ ಮುಂದೆನೋ ಏನಾಗುತ್ತೆ, ಒಂದು ಸಾಕ್ಷಿಯಾಗಿ ಇರುತ್ತೆ. ये मनुष्य के सामने हो और परमेश्वर के सामने हो, एक गवाही के तौर से रहती है। ಸೊ ಈ ನಮ್ಮ ಒಂದು ಜೀವಿತದಲ್ಲಿ ನಾವು ಒಂದು ಇವತ್ತಿನ ದಿನದಲ್ಲಿ ಸೇವೆಗಾಗಿ ನಮ್ಮನ್ನು ಒಪ್ಪಿಸ್ಕೊಟ್ಟಿದೀವ ಅಂತ ನಾವು ಕೇಳಬೇಕು. तो हमारे जीवन में भी क्या हम अपने आप को परमेश्वर के सेवकाई के लिए समर्पण किए हैं क्या, जांचना चाहिए। ಯೇಸು ನಮಗೆ ಮಾಡಿರೋ ಒಂದು ಅದ್ಭುತ ಕಾರ್ಯಗಳನ್ನು, ರಕ್ಷಣೆಯನ್ನು ನಾವು ಬೇರೆಯವರಿಗೆ ಸಾರ್ತಾ ಇದೀವಾ? यीशु मसीह किए हुए उस उद्धार को और चमत्कार को हम किसी दूसरे को प्रचार कर रहे हैं क्या? ಎರಡನೇದಾಗಿ ನಾವು ಬಡವರಿಗೆ ಇಲ್ಲಾಂದ್ರೆ ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿ ಅವರ ಒಂದು ಜೀವಿತವನ್ನು ಮೇಲೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತ ನಾವು ಕೇಳಬೇಕು ನಮ್ಮಲ್ಲಿ ಅಷ್ಟೇ. और हमें अपने आप को पूछना चाहिए कि क्या मैं भी मेरे सामने रहने वाले गरीबों को मदद करता हूँ कि नहीं। ಇತರ ಆಸೆಗಳಿದ್ರೆ ದೇವರು ನಮ್ಮನ್ನ ಅಭಿಷೇಕ ಮಾಡಿ ಅನೇಕ ಒಂದು ಸೇವೆಯಲ್ಲಿ ದೇವರು ಉಪಯೋಗಿಸ್ಕೊತಾರೆ. ऐसे प्रकार के अगर चाहत हमारे अंदर रहता है, परमेश्वर हमें अभिषेक करके और अपने सेवकाई में इस्तेमाल करेंगे। ಸೊ ಇವತ್ತು ನಾವು ಪಾಲ್ ಸುಂದರೇಶನ್ ಅವರ ಒಂದು ಲೈಫ್ ಇಂದ ಅನೇಕ ವಿಷಯಗಳನ್ನು ಕಲ್ತ್ಕೊಂಡ್ವಿ. आज हम सब लोग पाल सुंदरम उस दास के जरिए कई सारे विषय को जान लिए हैं। ಇದನ್ನು ನಾವು ಕೇಳಿ ಬಡದಂತೆ ನಮ್ಮ ಒಂದು ಜೀವಿತವನ್ನು ದೇವರು ಉಪಯೋಗಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. तो ये केवल सुनने के नहीं है, बल्कि इसको सुनकर इसके अनुसार भी हम लोग भी चलना है करके हम परमेश्वर से हम प्रार्थना करना चाहिए। ಅವರು ಒಂದು 20 ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು, ಅವರು ಕೊನೆಯ ವಯಸ್ಸಾಗಿ ಅವರು ಒಂದು ತೀರ್ಕೊಳ್ಳೋ ತನಕ ದೇವರ ಸೇವೆಯನ್ನು ಒಂದು ಚೆನ್ನಾಗಿ ಮಾಡಿದ್ರು. जैसे वो 20 वर्ष में प्रभु को विश्वास ग्रहण कर लिए, तब से लेकर उनके आखिरी सांस तक क्या कर दिए, एक विश्वास योग्य होकर वो सेवा करते रहे। ಅವರು ಕಣ್ಣಿಲ್ಲ ಅಂದ್ರೂ ಅವರು ಬಂದು ಮನೇಲಿ ಸುಮ್ಮನೆ ಕೂತ್ಕೊಂಡಿಲ್ಲ, ಬಟ್ ಆದ್ರೂ ದೇವರ ಸೇವೆನ ಮಾಡಿದ್ರು. वो आंख नहीं रहने के बाद भी वो चुपचाप नहीं रहे, फिर भी वो सेवा करते रहे। ಈ ತರ ಒಂದು ಕಷ್ಟದ ಮಧ್ಯಗಳಲ್ಲೂ ನಾವು ಸ್ವಾಮಿಗೋಸ್ಕರ ಜೀವಿಸಿ ಅವರು ಸೇವೆ ಮಾಡ್ಬೇಕಾದ್ರೆ ದೇವರ ಒಂದು ರಾಜ್ಯದಲ್ಲಿ ನಮಗೆ ದೇವರ ಒಂದು ಆಶೀರ್ವಾದವನ್ನು ಕೊಡ್ತಾರೆ. तो ऐसे क्लेशों में भी तकलीफ उठाकर हम जब परमेश्वर का सेवकाई करते हैं, परमेश्वर अपने राज्य में हमें स्वीकार करते हैं। ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯ ತಂದೆಯಪ್ಪ, ಒಂದು ಬೆಳಗಿನ ಜೀವನದಲ್ಲೂ ಪಾಲ್ ಸುಂದರಂ ಅಂಬರೀಷನ್ ಅವರ ಒಂದು
ಜೀವಿತದಿಂದ ನಮಗೆ ಒಂದು ಕೆಲವು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಇಂಥ ದೈವ ಮನುಷ್ಯರನ್ನು ನಮ್ಮ ಮುಂದೆ ಸಾಕ್ಷಿಯಾಗಿಟ್ಟಿರೋದಕ್ಕಾಗಿ ಸ್ತೋತ್ರ ತಂದೆ. ನಾವು ಅವರಂತೆ ಒಳ್ಳೆ ಸೇವೆಯನ್ನು ಮಾಡಲು, ಅನೇಕರನ್ನು ನಿನ್ನ ರಾಜ್ಯಕ್ಕೆ ಕರ್ಕೊಂಡ್ಬರಲು, ಅದು ಮಾತ್ರ ಅಲ್ಲ ತಂದೆ, ಈ ಸಮಾಜದಲ್ಲಿ ಜೀವಿಸ್ಬೇಕಾದ್ರೆ ಸಮಾಜ ಸೇವೆಯನ್ನು ನಾವು ಮಾಡಿ ಒಂದು ಬಡವರನ್ನು ಅವ್ರನ್ನ ಮೇಲಕ್ಕೆ ಎತ್ತುವಂತೆ ಒಂದು ಭಾಗ್ಯವನ್ನು ಕೊಡು. ಈ ಒಂದು ಮೀಟಿಂಗ್ ಒಬ್ಬೊಬ್ಬರನ್ನು ಆಶ್ರಯಿಸು. ಅವರ ಒಂದು ಜೀವಿತದಲ್ಲೂ ಅವರು ಒಳ್ಳೆ ಕ್ರಿಯೆಗಳನ್ನು ಮಾಡಿ ನಿನ್ನೆ ಯಾವಾಗಲೂ ಮುಂದೆ ಇಟ್ಟು ಓಡುವಂತೆ ಕೃಪೆ ಕೊಡುತ್ತದೆ. ನೀನು ಸ್ವಾಮಿ ನಮ್ಗೆ ಆಶ್ರಯಿಸಿಕೊಟ್ಟಿದ್ಯಾ, ಹಾಗಾಗಿ ಸ್ತೋತ್ರ. ದಿನದಲ್ಲೇ ನಮ್ಮ ಜೊತೆ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇನೆ, ಪ್ರೀತಿಯಲ್ಲಿ ತಂದೆ. ಆಮೆನ್.